ಹಾಯ್ ಎಲ್ರಿಗೂ ನಮಸ್ಕಾರ. ನವೋದಯ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಡೆದ ಮೊರಾರ್ಜಿ ಇನ್ನಿತರ ವಸತಿ ಶಾಲೆಗಳಿಗೆ ನಡೆದಿರ್ತಕ್ಕಂಥ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ. ಕನ್ನಡದ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ರಿತೇಶನ ಬಳಿ ಕರಿಯ ಮೊಲವಿದೆ. ಅಡಿಗೆರೆ ಎಳೆದ ಪದವು ಸೂಚಿಸುವ ವ್ಯಾಕರಣಾಂಶ. ರಿತೇಶನ ಬಳಿ ಕರಿಯ ಮೊಲವಿದೆ. ಕರಿಯ ಎನ್ನುವುದು ಗುಣವಿಶೇಷಣ. ಗುಣವಿಶೇಷಣ ಆಪ್ಷನ್ 4 ಸರಿಯಾಗಿದೆ. ಎರಡನೆಯ ಪ್ರಶ್ನೆ ಸಮಯೋಚಿತ. ಈ ಪದದ ಸರಿಯಾದ ಬಿಡಿಸಿದ ರೂಪ. ಸಮಯ ಅಧಿಕ ಉಚಿತ ಸಮಯೋಚಿತ. ಸಮಯ ಪ್ಲಸ್ ಉಚಿತ ಸಮಯೋಚಿತ. ಆಪ್ಷನ್ ಸಿ ಸರಿಯಾಗಿದೆ. ಮೂರನೇದರಲ್ಲಿ ಸಮಯ ಪ್ಲಸ್ ಉಚಿತ ಸಮಯೋಚಿತ ಸರಿಯಾಗಿದೆ. ಮೂರನೇ ಪ್ರಶ್ನೆ ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ. ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಳಗೊಂಡಿದ ಪದ ಯಾವುದು? ಸಪ್ತಮಿ ವಿಭಕ್ತಿ ಪ್ರತ್ಯಯ. ಹಾಗಾದ್ರೆ ಜಯವಾಗಲಿ ಸಪ್ತಮಿ ಅಲ್ಲಿ ಕಾರ್ಯದಲ್ಲಿ ಸರಿಯಾಗಿದೆ. ಆಪ್ಷನ್ ಸಿ ಕಾರ್ಯದಲ್ಲಿ ಸರಿಯಾಗಿದೆ. ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಸೂಕ್ತ ಲೇಖನ ಚಿಹ್ನೆಯನ್ನು ಬಳಸಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಇಲ್ಲಿ ಆನ್ಸರ್ ಆಗ್ತದ ಆಮ್ ಕಡಿದರೆ ಯಾಕೆ. ಆಪ್ಷನ್ ಎ ಸರಿಯಾಗಿದೆ. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ. ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ. ಅಕಾರಾದಿಯಾಗಿ ಅಂದ್ರೆ ಡಿಕ್ಷನರಿ ಶಬ್ದಕೋಶದ ಪ್ರಕಾರ ಡಿಕ್ಷನರಿಯಲ್ಲಿರ್ತಕ್ಕಂಥದ ರೀತಿಯಲ್ಲಿ ಬರೆಯಿರಿ ಎಂದು ಕೇಳಿದ್ದಾರೆ. ಹಾಗಾದರೆ ಮೈಸೂರು ಮೀಸೆ ಮೊಸರು ಮಾವ. ಇದರಲ್ಲಿ ಆಪ್ಷನ್ 4 ಮಾವ ಮೀಸೆ ಮೊಸರು ಮೈಸೂರು ಮೊಸರು. ಆಪ್ಷನ್ D4 ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ತುಂಬೋದು. ಸರಿಯಾದ ಪದವನ್ನ ಆಯ್ಕೆ ಮಾಡಿ ನಾವು ಒಂದು ಸಂಪೂರ್ಣ ವಾಕ್ಯವನ್ನು ನಾವು ಬರಿಬೇಕಾಗ್ತದ. ನೋಡ್ರಿ, ಫಸ್ಟ್ ಕೊಟ್ಟಿದ್ದಾನೆ. ಮೊದಲನೆಯದಾಗಿ ಡ್ಯಾಶ್ ವೇರಿ ಡ್ಯಾಶ್ ಡಗಿನ ಭಾಗ ಮಂಡಲದ ಬೆಟ್ಟದ ಬಳಿ ಡ್ಯಾಶ್ ರಿದಾಗಿ ಹುಟ್ಟಿ ಡ್ಯಾಶ್ ಒಳಗೆ ಹರಿಯುತ್ತದೆ. ಇಲ್ಲಿ ನಾವು ಸರಿಯಾದ ಪದಗಳು. ಓಕೆ, ಹಾಗಾದ್ರೆ ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ. ಹಾಗಾದರೆ ಆಪ್ಷನ್ B2 ಕೆ ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ. ಆಪ್ಷನ್ B2 ಸರಿಯಾಗಿದೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ಈ ವಾಕ್ಯದಲ್ಲಿನ ದಂಡ ಪದವು ಸೂಚಿಸುವ ನಾನಾರ್ಥಕ. ದಂಡ ಪದವು ಸೂಚಿಸುವ ನಾನಾರ್ಥಕ ದಂಡ ಶಿಕ್ಷೆ. ನಾನಾರ್ಥಕ ಅಂತ ಕೇಳಿದರೆ ದಂಡ ಪದದ ನಾನಾರ್ಥಕ ಕೋಲು ಮತ್ತು ಶಿಕ್ಷೆ. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳು. ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳು. ಮೊದಲನೇದಾಗಿ ಪತ್ರದ ಮೇಲ್ಭಾಗದಲ್ಲಿ ದಿನಾಂಕವನ್ನ ಸೂಚನೆ ಮಾಡಬೇಕು. ನಂತರ ಹೆಸರು ವಿಳಾಸ ಇರಬೇಕು. ನಂತರದಲ್ಲಿ ಸೂಕ್ತವಾದ ಸಂಬೋಧನೆಯನ್ನ ಬರೀಬೇಕು. ಅದನಂತರದಲ್ಲಿ ಪತ್ರದ ಔಚಿತ್ಯ ಪೂರ್ಣವಾದ ಕೋರಿಕೆ ಹಾರೈಕೆ ಇರಬೇಕು. ಕೊನೆಯದಾಗಿ ಪತ್ರದ ಕೊನೆಯಲ್ಲಿ ಸಹಿ ಹಾಕಬೇಕು. ಹಾಗಾದರೆ 1432 ಆಪ್ಷನ್ ಎ ಸರಿಯಾಗಿದೆ. 9ನೇ ಪ್ರಶ್ನೆ ಈ ರೀತಿಯಾಗಿದೆ. 9ನೇ ಪ್ರಶ್ನೆ ಬಂದನು ಈ ಪದದ ಧಾತುರೂಪ ಬರು. ತಿಂದನು ಈ ಪದದ ಧಾತುರೂಪ. ಹಾಗಾದ್ರೆ 1ನೇ ಮಾದರಿಯ ಪ್ರಕಾರ ನಾವು 2ನೇ ಮಾದರಿಯನ್ನ ಬಿಡಿಸಬೇಕು. ಬಂದನು ಬರು, ತಿಂದನು ತಿನ್ನು.
ಆಪ್ಷನ್ ಸಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಂತಯ್ಯ. ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ ಈ ರೀತಿಯಾಗಿದೆ. ಓಡಾಡ್ಕೊಂಡು ದನಕ್ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. ಹಾಗಾದ್ರೆ ಈ ಪದದ ಅರ್ಥ, ಈ ಗಾದೆ ಮಾತನ್ನು ಬರಹ ಗ್ರಾಂಥಿಕ ಭಾಷೆಯಲ್ಲಿ ಬರೆದಾಗ, ಓಡಾಡಿಕೊಂಡು ದನಕ್ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ. ಆಪ್ಷನ್ B2 ಸರಿಯಾಗಿದೆ. ಆಪ್ಷನ್ B2 ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ, ಪ್ರಜ್ಞಾವಧಾನಿ. ಈ ಪದದ ಅರ್ಥ ತಿಳುವಳಿಕೆ, ಸ್ಮರಣ ಶಕ್ತಿಯುಳ್ಳವನು. ನೆಕ್ಸ್ಟ್ 13ನೇ ಪ್ರಶ್ನೆ, ಅಣ್ಣ ಪತ್ರವನ್ನು ಬರೆದನು ಬಹುವಚನ ರೂಪದಲ್ಲಿ ಬರೆದಾಗ. ಅಣ್ಣಂದಿರು ಪತ್ರಗಳನ್ನು ಬರೆದರು. ಆಪ್ಷನ್ ಸಿ ರೈಟ್ ಆಗಿದೆ. ನೆಕ್ಸ್ಟ್ ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ. ಈ ವಾಕ್ಯದಲ್ಲಿನ ರೂಢನಾಮ, ರೂಢಿಯಿಂದ ಬಂದಿರತಕ್ಕಂಥದ್ದು ಬೆಟ್ಟ ಸರಿಯಾಗಿದೆ. ಆಪ್ಷನ್ ಸಿ ಬೆಟ್ಟ. ಗುಂಪಿಗೆ ಸೇರದ ಪದ ಗುರುತಿಸಿ. ನೋಡ್ರಿ, ಇದು ಪ್ರತಿ ಸಾರಿ ಹೇಳ್ತಾ ಇದ್ದೀನಿ, ಹಿಂದಿನ ವರ್ಷಗಳು ಮಾಡೆಲ್ ಪೇಪರ್ಸ್ ಏನದವ ಅದರಲ್ಲಿಂದನೇ ಪ್ರತಿ ವರ್ಷ ಕೇಳ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ, ಇದರಲ್ಲಿ ವಿಜಾತಿ ಸಂಯುಕ್ತಾಕ್ಷರ ಮತ್ತು ಸಜಾತಿ ಸಂಯುಕ್ತಾಕ್ಷರದಲ್ಲಿ ನಾವು ಗುಂಪುಗಳನ್ನಾಗಿ ಮಾಡಿದಾಗ ಹೆಜ್ಜೆ ಅಂತಕ್ಕಂಥದ್ದು ಸಜಾತಿ ಸಂಯುಕ್ತಾಕ್ಷರವನ್ನು ಹೊಂದಿದೆ, ಉಳಿದವುಗಳೆಲ್ಲವೂ ವಿಜಾತಿ ಸಂಯುಕ್ತಾಕ್ಷರ. ಹಾಗಾದ್ರೆ ಆಪ್ಷನ್ C3 ಸರಿಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 16ನೇ ಪ್ರಶ್ನೆ, ಹುಡುಗರು ಪ್ಲಸ್ ಎಲ್ಲರೂ ಹುಡುಗರೆಲ್ಲರೂ ಸಂಧಿ ಲೋಪವಾಗಿರುವ ಸ್ವರ. ಈ ಸಂಧಿಯಲ್ಲಿ ಅಂದ್ರೆ ಲೋಪ ಸಂಧಿ ಅಂತೇಳಿ ಆಗ್ತದ. ಹಾಗಾದ್ರೆ ಇಲ್ಲಿ ಲೋಪವಾಗಿರೋದು ಪೂರ್ವ ಪದದಲ್ಲಿನ ಕೊನೆಯಲ್ಲಿರುವ ಸ್ವರ ಉ ಲೋಪವಾಗಿದೆ. ಹುಡುಗರು ಹೋಗಿ ಹುಡುಗರೆಲ್ಲರೂ, ರು ಹೋಗಿ ರೇ ಆಗೈತಿ. ಹಾಗಾದ್ರೆ ಹೂ ಸ್ವರ ಲೋಪವಾಗಿದೆ. ನೆಕ್ಸ್ಟ್ ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಡ್ಯಾಶ್ ಗ್ರಾಮ. ಉಡುತಡಿ ಗ್ರಾಮ. ಆಪ್ಷನ್ C3 ಉಡುತಡಿ. ಮೈ ಪ್ಲಸ್ ತೊಳೆ. 18ನೇ ಪ್ರಶ್ನೆ ನೋಡ್ರಿ, ಮೈ ಪ್ಲಸ್ ತೊಳೆ ಮೈದೊಳೆ. ಈ ಪದವು ಯಾವ ಸಂಧಿಗೆ ಉದಾಹರಣೆ? ಆದೇಶ ಸಂಧಿ. ಗಜಡದಪಗಳಿಗೆ ಗಜಡದಪಗಳು ಆದೇಶವಾಗಿ ಬರುವುದೇ ಆದೇಶ ಸಂಧಿ. ನೆಕ್ಸ್ಟ್ 19ನೇ ಪ್ರಶ್ನೆ, ಚುಟುಕುಗಳ ಬ್ರಹ್ಮ. ಚುಟುಕು ಬ್ರಹ್ಮ ದಿನಕರ ದೇಸಾಯಿ. ನೆಕ್ಸ್ಟ್ ಕನ್ನಡದ ಕೊನೆಯ ಪ್ರಶ್ನೆ, ಕಣ್ಣನ್ನು ತೆರೆಸು. ಈ ನುಡುಗಟ್ಟಿನ ಅರ್ಥ ಅರಿವು ಉಂಟು ಮಾಡು, ಕಣ್ಣನ್ನು ತೆರೆಸು ಎಂಬ ಪದದ ನುಡಿಗಟ್ಟಿನ ಅರ್ಥ.